ತುಂಬ ವಿಚಾರಗಳನ್ನ ಹೇಳ್ತಾ ಹೋದರೆ ಸಿನಿಮಾ ಬಗ್ಗೆ, ಮತ್ತು ತುಂಬ ಈ ಸಿನಿಮಾಗೆ ಭರವಸೆಯ ಮಾತುಗಳನ್ನ ಆಡಿದ್ರಿ. ಹಾಗಾಗಿ ಕೇಳ್ತೀನಿ, ಅಂದರೆ ಜೊತೆಗೆ ಈ ಸಿನಿಮಾದ ಗ್ಲಿಮ್ಸ್ಗಳು ನೋಡಿದಾಗ ಯಾವ ಕಾಲಘಟ್ಟದಲ್ಲಿ ನಡೆಯುತ್ತೆ ಈ ಸಿನಿಮಾ ಅನ್ನೋದು ಒಂದು ಬರುತ್ತೆ, ಮತ್ತು ರಿಯಲ್ ಸಬ್ಜೆಕ್ಟ್ ಯಾರು ಇದೆಯಾ ಅನ್ನೋದೊಂದು ಬರುತ್ತೆ. ಹೇಗೆ ಹೋಗುತ್ತೆ ಸಿನಿಮಾ ಅಂತೇಳಿ? ಇದು ಒಂದಿಷ್ಟು 1980 86 ಆ ಒಂದು ಕಾಲಘಟ್ಟದಲ್ಲಿ ನಡೆಯುವಂಥ ಸಿನಿಮಾ. ಯಾಕೆಂದರೆ ಹ್ಯಾಂಗಿಂಗ್ ಅದನ್ನು ನೀವು ಆ ಇದ್ರನ್ನ ತಗೊಂಡ್ರೆ ಆಫ್ಟರ್ ನಿಮಗೆ ಆ ಒಂದು 80s ತೊಗೊಂಡ್ರೆ ಅದಾದ ಮೇಲೆ ಏನಾಯಿತು ಅಂದರೆ ಎಲ್ರಿಗೂ ಹ್ಯಾಂಗಿಂಗ್ ಕೊಡೋಂಗಿಲ್ಲ, ಅಂದರೆ ಜೀವಾವಧಿ ಆಗ್ತಿತ್ತು. ಆಮೇಲೆ ಈ ಥರ ಟೆರರಿಸ್ಟ್ ಅವ್ರಿಗೆ ಮಾತ್ರ ಹ್ಯಾಂಗಿಂಗ್ ಇರ್ತಿತ್ತು. ಸೊ ಆ ಒಂದು ಪನಿಷ್ಮೆಂಟ್ ಲೆವೆಲ್ನ ಕಮ್ಮಿ ಮಾಡಿದ್ರು. ಸೊ ಅದ್ರ ಒಳಗೆ ನಾವು ಮಾಡಬೇಕು, ಅದ್ರ ನೆಕ್ಸ್ಟ್ ನಾವು ಮಾಡೋಕ್ಕಾಗಲ್ಲ ಅಂಥೇಳಿ ಆ ಕಾಲಘಟ್ಟಕ್ಕೆ ಹೋಗಿ ನಾವು ಅದು ತುಂಬ ಕನೆಕ್ಟ್ ಆಗ್ತಿತ್ತು. ಆಮೇಲೆ ನಮಗೆ ಒಂದು ವಿಲೇಜ್ ಬ್ಯಾಕ್ಗ್ರೌಂಡು ಇಟ್ಕೊಂಡು, ಯಾಕಂದರೆ ಮಾದೇವನ ಸುತ್ತ ನಡೆಯೋಂಥ ಒಂದು ಕತೆ, ಅವನ ಭಾಷೆ ಆಗಲಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಡೀ ಸಿನಿಮಾದಲ್ಲಿ ಎಲ್ಲೂ ಮಾಸ್ ಡೈಲಾಗ್ಸ್ ಇಲ್ಲ. ಇಡೀ ಸಿನಿಮಾದಲ್ಲಿ ನನಗೆ 2.5 3 ನಿಮಿಷ ಅಷ್ಟೇ ಡೈಲಾಗ್ ಇರುತ್ತೆ. ಇಡೀ ಸಿನಿಮಾದಲ್ಲಿ ಅಷ್ಟೇ ಮಾತಾಡಿರ್ತೀನಿ. ಆಪೋಸಿಟಿಗೆ ಶ್ರುತಿ ಅಮ್ಮಾರಾಗಲಿ ಅಥವಾ ಸೊನಾಲ್ ಅವರಾಗಲಿ ಅಥವಾ ಯಾರೇ ಒಂದಿಷ್ಟು ಉದ್ದ ಮಾತಾಡಿದ್ರೂ ಬರೀ ಆಯಿತು ನಾನು ನೋಡ್ಕೊತೀನಿ. ಹಿಂಗಿರೋದು ಒಂದು ಆ ಕ್ಯಾರೆಕ್ಟರೇ ಹೆಂಗೆ, ಆ ಒಂದು ಕ್ಯಾರೆಕ್ಟರ್ ಒಂದೊಂದಾಗ ಚೇಂಜ್ ಆದಾಗ ಯಾವ ಥರ ಇರುತ್ತೆ ಅನ್ನೋದು. ಆ್ಯಂಡ್ ಇದು ಒಂದಿಷ್ಟು ರಿಯಲಿಸ್ಟಿಕ್ ಸಬ್ಜೆಕ್ಟ್ ಅಲ್ಲ, ಒಂದಿಷ್ಟು ನಾವು ರೆಫರೆನ್ಸ್ ತೊಗೊಂಡ್ವಿ. ಯಾವ ಥರ ಇರ್ತಾರೆ, ಅವರ ಒಂದು ಬದುಕು ಯಾವ ಥರ ಇರುತ್ತೆ, ಅವ್ರು ಹೆಂಗೆ ದಿನಚರಿ ಹೆಂಗೆ ಅವರು. ಆಮೇಲೆ ಸ್ವಲ್ಪ ನಾನು ಕಾಲ್ಪನಿಕ ಒಂದಷ್ಟು ತೊಗೊಂಡಿದ್ದೆ. ಎಸ್ಪೆಷಲಿ ಸಿನಿಮಾದ್ದು ಒಂದಿಷ್ಟು ಹಾಡುಗಳು ನೋಡಿದಾಗ ಟ್ರೈನ್ ಇದರಲ್ಲಿ ಜಾಸ್ತಿ ಹೋಗ್ತಾ ಹೋಗುತ್ತೆ. ಅದು ಏನು ಸ್ಪೆಷಲ್ ಸರ್? ಯಾಕಂದರೆ ಸಿನಿಮಾ ಇಲ್ಲಿ ಮಾದೇವ ಒಂದು ಪಾತ್ರ, ಪಾರ್ವತಿ ಹೇಗೆ ಒಂದು ಪಾತ್ರನೂ, ಟ್ರೈನು ಒಂದು ಪಾತ್ರ, ಶಿವನೂ ಒಂದು ಪಾತ್ರ, ಬಟರ್ಫ್ಲೈನೂ ಒಂದು, ಚಿಟ್ಟೆ ಒಂದು ಪಾತ್ರ. ಸೊ ಇದು ನಿಮಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಟ್ರೈನ್ ಬಂದಾಗೆಲ್ಲ ಒಂದು ಯಾವುದೋ ಒಂದು ಅದರದ್ದು, ಈಗ ನಾವೇನು ಹೇಳ್ತೀವಿ ಬ್ರಿಡ್ಜ್ ಸೀನ್ ಅಂತ ಹೇಳ್ತೀವಿ. ಯಾವುದೋ ಒಂದು ಮೇಜರ್ ಸೀನ್ ಬರಬೇಕು ಅಂದರೆ ಒಂದು ಬ್ರಿಡ್ಜ್ ಕನೆಕ್ಟ್ ಆಗೋಕ್ಕೆ ಒಂದು ಬ್ರಿಡ್ಜ್ ಸೀನ್ ಇರಬೇಕು ಅಂದರೆ ಇದು ಒಂದು ಬ್ರಿಡ್ಜ್ ಎಲಿಮೆಂಟ್ ಥರ ಇಟ್ಕೊಂಡಿದೆ. ಈಗ ಚಿಟ್ಟೆ ಬಂದಾಗ ಏನೋ ಒಂದು ಆಗುತ್ತೆ, ನೆಕ್ಸ್ಟು ಶಿವ ಬಂದಾಗ ಬೇರೆ ಒಂದು ಕನೆಕ್ಟ್ ಆಗುತ್ತೆ, ಟ್ರೈನ್ ಬಂದಾಗೆಲ್ಲ ಕೆಲವು ಟೈಮಲ್ಲಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇದು ಒಂದಿಷ್ಟು 37 38 ನಿಮಿಷ ಒಂದಿಷ್ಟು CG ಕೆಲಸಗಳಾಗಿದ್ದಿದೆ. ನಮ್ಮ ಸಂಗಮೇಶ್ ಅಂತೇಳಿ ಅವರು CG ವರ್ಕ್ ಮಾಡಿದ್ದಾರೆ. ಬಟ್ ಅದನ್ನೆಲ್ಲ ಔಟ್ಸೋರ್ಸ್ ಕೊಟ್ಟಿದ್ದಾರೆ. ಲಂಡನ್ನಲ್ಲಿ ಒಂದಿಷ್ಟು CG ಆಗಿದೆ. ಯಾಕೆಂದರೆ ನಾನು ಕೆಲವು ಕಡೆ ನೀವು CG ನೋಡಿದಾಗ ಒಂದಿಷ್ಟು ಜನ ರೆಫರೆನ್ಸ್ ಕ್ಯೂಟಿ ಅಂತ ಏನು ಹೇಳ್ತೀವಲ್ಲ, ಕ್ಯೂಟಿ ನೋಡಿರ್ತಾರೆ. ನೋಡಿದಾಗ ಯಾರು ಇದು ಬರೀ ಸ್ಮೋಕ್ ಮಾತ್ರ CG ಮಾಡಿದ್ದಾರೆ ಸರ್, ಇಡೀ ಟ್ರೈನೇ ಮಾಡಿದ್ದೀವಿ ಕೆಲವು ಕಡೆ, ಎಷ್ಟು ಚೆನ್ನಾಗಿದೆ ಇವೆಲ್ಲ ಅಂತ. ಬಿಕಾಸ್ ಏನಾಗ್ತಿದೆ ಅಂದರೆ ಒಂದಿಷ್ಟು ನಮ್ಮ ಸಾಕು ಅಂತ ನಾನು ಎಲ್ಲೂ ಹೇಳ್ತಿಲ್ಲ ನಾವುಗಳು. ಆ್ಯಂಡ್ ಮೊರೋವರ್ ನಾನು ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ನಮ್ಮ ಟೀಮಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಒಂದಿಷ್ಟು ಕೆಲಸಗಳು ಮಾಡ್ತಿದ್ದೆ, ಬೇಸಿಕಲಿ ಎಡಿಟಿಂಗಿಂದ ಹಿಡಿದು ಒಂದಿಷ್ಟೆಲ್ಲ ಮಾಡ್ತಿದ್ದೆ. ಬಟ್ ಇಲ್ಲಿ ನನಗೆ ಅಷ್ಟು ಸ್ಪೇಸ್ ಕೊಟ್ಟರು, ಪ್ರತಿಯೊಂದರಲ್ಲೂ ಇನ್ವಾಲ್ವ್ ಮಾಡಿಕೊಂಡ್ರು ನನ್ನ. ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ಟೆಕ್ನಿಕಲ್ ಕ್ರಿಯೇಟಿವ್ ಹೆಡ್ಡಾಗಿ ನನ್ನನ್ನು ಬಿಡ್ತಾರೆ, ನೀವು ಮಾಡಿ ಇದಿಷ್ಟಲ್ಲ ಅಂತ. ಬಟ್ ಏನು ಅಂದರೆ ಎಲ್ಲ ಟೀಮು, ಅಂದರೆ ಡೈರೆಕ್ಟ್ರ್ ಅವರು ಎಲ್ಲರೂ ಕೂತ್ಕೊಂಡು ಟೀಮ್ ವರ್ಕ್ ಇದು. ಸೊ ಒಂದಿಷ್ಟೆಲ್ಲ ಎಲ್ಲರದ್ದು ಇನ್ಪುಟ್ಸ್ ತೊಗೊಂಡು ಸಣ್ಣದೆಲ್ಲ ಒಂದು ಕಂಪ್ಲೀಟ್ ಸಿನಿಮಾ ಅನಿಸುತ್ತೆ. ಆ್ಯಂಡ್ ಮೋರೋವರ್ ಸುಮಂತ್, ಲವ್ ಗುರು ಸುಮಂತ್ ಅಂತೇಳಿ ಅವರು ಒಂದು ಕಾಮಿಡಿ ಕ್ಯಾರೆಕ್ಟರ್ ಮಾಡಿ ತುಂಬ ಹೆಚ್ಚಾಗಿಲ್ಲ, ಅಂದರೆ ಕಾಮಿಡಿ ಮಾಡಬೇಕು ಅಂತಲ್ಲ, ವಿತ್ ಸನ್ನಿವೇಶ ಹಂಗೆ ಹೋಗುತ್ತದು. ಈ ಸಿನಿಮಾದಲ್ಲಿ ನೀವು ಹೇಳಿದ ಮಾತುಗಳು ಕೇಳಿದಾಗ ಮತ್ತು ನಾನೊಂದಿಷ್ಟು ನೋಡಿದಾಗ ನಂಗೆ ಅನಿಸಿದ್ದು, ಇವಾಗ ಒಂದು ಎಮೋಷನ್ನು ಕ್ಯಾರಿ ಆಗ್ತಾ ಹೋಗುತ್ತೆ, ಜೊತೆಗೆ ಒಂದು ರಗಡಾಗಿರುವಂಥ ಒಂದು ಆ್ಯಕ್ಷನ್ ಪ್ಯಾಕೇಜ್ ಬರುತ್ತೆ, ಇದ್ರ ಜೊತೆಗೆ ಒಂದು ಲವ್ ಕೂಡ ಇರುತ್ತೆ. ಜೊತೆಗೆ ಮಾದೇವನ ಕ್ಯಾರೆಕ್ಟರ್ ಬರೀ 3-4 ನಿಮಿಷ ಡೈಲಾಗ್ ಅಷ್ಟೇ ಬರುತ್ತೆ ಅನ್ನೋದು ಒಂದು ವಿಶೇಷವಾಗಿ ಸಬ್ಜೆಕ್ಟ್ ಅಂತ ಅನಿಸುತ್ತೆ ಸರ್ ನೋಡಿದಾಗ. ಹೌದು ಸರ್, ರೆಗ್ಯುಲರ್ ಸಬ್ಜೆಕ್ಟ್ ಅಂತೂ ಅಲ್ಲ ಸರ್, ರೆಗ್ಯುಲರ್ ಅಂತೂ ಅಲ್ಲ. ಏನಾಗುತ್ತೆ ಇದು ಡೈಲಾಗಲ್ಲಿ ಮಾತಾಡೋದಕ್ಕಿಂತ, ಆಮೇಲೆ ಡೈಲಾಗ್ ಹೇಳಿ ಅರ್ಥ ಮಾಡಿಸೋದಕ್ಕಿಂತ, ಈಗ ಹೇಳಿದ್ನಲ್ಲ ಆಗಲೇ ಒಂದು, ಈಗ ನನಗೆ ಹೊಟ್ಟೆ ಹಸಿತಿದೆ ಅಂದಾಗ ಅಥವಾ ಕೋಪ ಬರ್ತಿದೆ ಅಂದಾಗ ಅದನ್ನು ಬರೀ ಇಷ್ಟರಲ್ಲೇ ಆ್ಯಕ್ಟ್ ಮಾಡಿರೋದು, ಅಷ್ಟರಲ್ಲೂ ತೋರಿಸ್ಬೋದು, ನಾವು ಕನ್ವೆ ಮಾಡ್ಬೋದು ಆಡಿಯನ್ಸ್ಗೆ ಅನ್ನೋದು ತುಂಬ ಚೆನ್ನಾಗಿ ಇಲ್ಲೊಂದು ಈ ಒಂದು ಸಿನಿಮಾದಲ್ಲಿ. ಬಟ್ ಡೈಲಾಗ್ಸ್ ಇತ್ತು, ಒಂದಿಷ್ಟಿತ್ತು. ನಾವೇ ಕೂತ್ಕೊಂಡು ಟೆಕ್ನಿಕಲ್ ಟೀಮೆಲ್ಲ ಕೂತ್ಕೊಂಡಾಗ ಮಾದೇವ ಎಷ್ಟು ಸೈಲೆಂಟಾಗಿರುತ್ತೋ ಅಷ್ಟು ಒಂದು ಆ ಕ್ಯಾರಿ ತೂಕ ಇರುತ್ತೆ.
ಒಂದು ಕ್ಯಾರೆಕ್ಟರ್ಗೆ ಅಂದ್ಕೊಂಡು ಒಂದಿಷ್ಟು ಇಂಟ್ರೋಲ್ ಪಾಯಿಂಟಲ್ಲಿ ಡೈಲಾಗ್ ಇದನ್ನೆಲ್ಲ ತೆಗೆದುಬಿಟ್ವಿ. ಬೇಡ ಡೈರೆಕ್ಟ್ರು ಫೀಲ್ ಮಾಡಿದ್ರು, ಇಲ್ಲ ಬೇಡ ಸರ್ ತೆಗೆದುಬಿಡೋಣ ಸರ್. ಎಷ್ಟು ಕಮ್ಮಿ ಮಾತಾಡ್ತಾನೆ ಅಷ್ಟು ಗೊತ್ತಿದೆ ಆ ಕ್ಯಾರೆಕ್ಟ್ರು. ಫಸ್ಟ್ ಹಾಫಲ್ಲಿ ಮಾದೇವ ಬೇರೆ ಮಾದೇವನೇ ಆ್ಯಕ್ಟ್ ಮಾಡಿರ್ತಾನೆ, ಸೆಕೆಂಡ್ ಹಾಫಲ್ಲಿ ಬೇರೆ ಮಾದೇವನೇ. ಐ ಥಿಂಕ್ ವಿನೋದ್ ಅಂತಂದರೆ ಆ್ಯಕ್ಷನ್ಗೆ ತುಂಬ ಹೆಸರು, ಬಟ್ ಈ ಸಿನಿಮಾದಲ್ಲಿ ಎಲ್ಲರನ್ನೂ ಅಳಿಸ್ಬಿಡ್ತಾರ ಅಂತ ಅನ್ಸುತ್ತೆ ನನಗೆ. ಖಂಡಿತ ಸರ್, ಗ್ಯಾರಂಟಿ. ನಾನು ಅದಕ್ಕೆ ಆ ಹೋಲಿಕೆ ಕರುಳಿನ ಕೂಗೋದು ಅಂತ ತೊಗೊಂಡ್ಬಂದಿರೋದು ಏನಕ್ಕೆ ಅಂದರೆ ಒಂದಿಷ್ಟು ಎಮೋಷನ್ಸ್ ಬೇರೆ, ಅಂದರೆ ಕಾರಣಗಳು ಬೇರೆ, ಎಮೋಷನ್ ಒಂದೇ. ಸೊ ಇಲ್ಲೂ ಖಂಡಿತ ಒಂದಿಷ್ಟು ಆ್ಯಕ್ಟಿಂಗ್ಗೆ ಅಂತ ಒಂದಿಷ್ಟು ಸ್ಕೋಪ್ ಇದೆ. ಸೊ ನಾನಂತೂ ಗ್ಯಾರಂಟಿ ಹೇಳಬಲ್ಲೆ. ಅಂದರೆ ಅಳ್ಳಿಲ್ಲ ಅಂದ್ರೂ ಎಲ್ಲೋ ಒಂದು ಕಡೆ ನೋವು, ಅಯ್ಯೋ ಚೆನ್ನಾಗಿತ್ತಲ್ಲ ಒಂದಿಷ್ಟು ಅಂತ. ಬಟ್ ಇಲ್ಲಿಂದ ಆ್ಯಸ್ ಎನ್ ಆ್ಯಕ್ಟರ್ ಅಂದರೆ ಮಾದೇವ ಆದಮೇಲೆ ನೆಲ್ಸನ್ನು ಒಂದು ಬೇರೆ ಥರದ್ದು ಒಂದು ಜಾನರು, ಲಂಕಾಸುರನೂ ಒಂದು ಜಾನರ್ ಬೇರೆ ಥರ, ಆ್ಯಂಡ್ ಬಲರಾಮನೂ ಅದು ಒಂದು ಬೇರೆ ಜಾನರು. ಸೊ ಇಲ್ಲಿಂದ ಒಂದಿಷ್ಟು ನಾನು ಎಮೋಷನ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆ್ಯಕ್ಟಿಂಗ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀನಿ. ಫೈಟು ಅಫ್ಕೋರ್ಸ್ ಇರುತ್ತೆ, ಇಲ್ಲ ಅಂತಲ್ಲ. ಈಗ ಆ ಥರ ನೋಡಿದ್ರೆ ಮಾದೇವಲ್ಲಿ ಫೈಟ್ ಇಲ್ಲ ಅಂತಲ್ಲ, 6ರಿಂದ 7 ಫೈಟ್ ಇದೆ. ಬಟ್ ಎಲ್ಲನೂ 2 ನಿಮಿಷ ಆ ಒಂದು ಎಕ್ಸ್ಟೆಂಡ್ ಮಾಡಿ ಫೈಟ್ ಮಾಡಬೇಕು ಅಂತ ಮಾಡಿಲ್ಲ. ಅದಕ್ಕೊಂದು ಬಲವಾದ ಕಾರಣ ಇರುತ್ತೆ. ಜೊತೆಗೆ ಹತ್ತತ್ರ 25 ಸಿನಿಮಾ ಬರ್ತಾ ಇದೆ ನಿಮ್ದು ಇನ್ನೇನು ಇಂಡಸ್ಟ್ರಿ, ದೊಡ್ಡ ಒಂದು ಸಾಧನೆ. ಆ್ಯಕ್ಚುಲಿ 25 ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ. ಇದ್ರ ಜೊತೆಗೆ ನಿಮ್ಮ ಕಾಂಬಿನೇಷನ್ ಬಗ್ಗೆ ಮಾತಾಡಿದ್ರೆ ಸೋನಲ್ ಮತ್ತು ನಿಮ್ಮದು ರಾಬರ್ಟ್ ಚಿಕ್ಕದಾಗಿ ಬಂದು ಹೋದ್ರೂ ದೊಡ್ಡದಾಗಿ ಇವ್ರ ಕಾಂಬಿನೇಷನ್ ಬಗ್ಗೆ ಮಾತಾಡಿದ್ರೆ, ಬಟ್ ಮಾದೇವದಲ್ಲಿ ಇವ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹಾಡುಗಳು ನೋಡಿದಾಗ ಅನಿಸುತ್ತೆ. ನೀವು ಇವ್ರ ಕಾಂಬಿನೇಷನ್ ಬಗ್ಗೆ ಹೇಳೋದಾದ್ರೆ? ಸರ್ ಖಂಡಿತ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಅಂದರೆ ಫಸ್ಟು ನಮಗೆ ರಾಘವನ್ ತನು ಆ ಒಂದು ಜೋಡಿನ ನಮಗೆ ತರುಣ್ ಸುಧೀರ್ ಅವರೇ ಪರಿಚಯ ಮಾಡಿಸಿದ್ದು. ಆ್ಯಂಡ್ ಅಫ್ಕೋರ್ಸ್ ಆ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಆ ಕ್ಯಾರೆಕ್ಟರ್ ಕ್ಯೂಟ್ ಆಗಿರಬೇಕು, ಆ ಮಗು ಕ್ಯೂಟ್ ಆಗಿರಬೇಕು, ಅಂದರೆ ತಂದೆ ತಾಯಿ ಆ ಥರದ್ದು ಒಂದು ಕ್ಯೂಟ್ನೆಸ್ ಇರಬೇಕು ಅಂತ. ಇಲ್ಲಿ ಏನಾಗುತ್ತೆ, ನಾನು ಎಷ್ಟೇ ರಫ್ ಆಗಿ ಒರಟನಾಗಿ ಕಾಣಿಸಿದ್ರು ಅವರು ಆ ಹಳ್ಳಿ ಒಂದು ಪಾತ್ರದಲ್ಲಿ ಅವರ ಒಂದು ಲಂಗ ದಾವಣಿ ಆ ಥರದ್ದು ಇದ್ರೂ ಆ ಒಂದು ನಿಮ್ಮ ಸಾಂಗ್ಸಲ್ಲೇ ನೋಡಿರ್ಬೋದು ಆ ಒಂದು ಕ್ಯೂಟ್ನೆಸ್ಸು. ಯಾಕಂದರೆ ನನಗೆ ಬೇಸಿಕಲಿ ಹೆಂಗೆ ಅಂದರೆ ಶಿ ಈಸ್ ವೆರಿ ಪ್ರೊಫೆಷ್ನಲ್. ಅವ್ರು ತುಂಬ ಟೈಮಿಂಗ್ ಹೇಳಿದ ತಕ್ಷಣ ಬರೋದು. ಆಮೇಲೆ ಕೆಲವು ಟೈಮಲ್ಲಿ ಇಲ್ಲ ಮೇಕಪ್ ಇನ್ನೂ ಟ್ಯಾನ್ ಮಾಡಬೇಕು, ಇದು ಯಾವುದೇ ಸ್ಟೈಲ್ ಇಲ್ಲದೆ ನೇಲ್ ಪಾಲಿಶ್ ಎಲ್ಲ ರಿಮೂವ್ ಮಾಡಿ. ಸೊ ಆ ಒಂದು ಕ್ಯಾರೆಕ್ಟರ್ಸ್ ಆಗಿ ನಾವು ಇನ್ವಾಲ್ವ್ ಆದಾಗ ಖಂಡಿತ ಈ ಥರದ್ದು ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಪೇರ್ ಆಗುತ್ತೆ ಅಂತ ನನಗೆ. ಶಿ ಬೇಸಿಕಲಿ ವೆರಿ ಗುಡ್ ಫ್ರೆಂಡ್ ನನಗೆ. ಸೊ ಪ್ರತಿಯೊಂದು ನನಗೆ ಐ ಹ್ಯಾಡ್ ದಟ್ ಕಂಫರ್ಟ್ ಝೋನ್ ಟು ಡಿಸ್ಕಸ್ ಮಾಡೋಕ್ಕೆ. ಅಮ್ಮ ನಾನು ಹಿಂಗೆ ಬರ್ತೀನಿ, ಇಷ್ಟೇ ಮಾಡ್ತೀನಿ, ನೀವು ಆ್ಯಂಡ್ ಒಂದು ಸನ್ನಿವೇಶ ಇದೆ ಹೆಂಗೆ ನನಗೆ ಉಗಿಬೇಕು, ನನಗೆ ಥೂ ಅಂತೆಲ್ಲ ಮುಖಕ್ಕೆಲ್ಲ ಉಗಿದು ಹೋಗಬೇಕು. ನಮ್ಮ ಫ್ರೆಂಡ್, ಶಿ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಸೊ ಎಲ್ಲರೂ ಮಾಡಿ ಅಂದೆ, ಪರವಾಗಿಲ್ಲ. ಸೊ ಕೆಲವು ಕಡೆ ಎಲ್ಲ ಆ ಫ್ರೆಂಡ್ಶಿಪ್ ಏನಾಗಿದೆ, ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ನನಗೆ. ಆ್ಯಂಡ್ ಪೇರ್ ಖಂಡಿತ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಈವನ್ ಇನ್ಕ್ಲೂಡಿಂಗ್ ಅವರು ಮನೆಯವರು ತರುಣ್ ಅವರು ಸಿನಿಮಾ ನೋಡಿದಾಗ ಹೇಳಿದಾರಂತೆ, ತುಂಬ ಚೆನ್ನಾಗಿದೆ ಪೇರ್ ನಿಮ್ಮೊಬ್ರದ್ದು. ಅಲ್ಲಿ ನಾವು ಹೆಂಗೆ ನೋಡಿದ್ವೋ ಆ ಪೇರ್ ಕ್ಯೂಟ್ ಪೇರು, ಇದೂ ತುಂಬ ಕ್ಯೂಟು. ಏನೇ ಗೆಟಪ್ ಚೇಂಜ್ ಮಾಡೋರು ಆ ಪೇರ್ ಕ್ಯೂಟಾಗಿ ಕಾಣಿಸುತ್ತೆ. ಅದು ಇನ್ನು ಫೈನಲಿ ನಿನ್ನ ಸಿನಿಮಾ ರಿಲೀಸ್ ರೆಡಿ ಇದೆ ಸರ್. ಒಂದು 10 ಡೇಸ್ ಆಮೇಲೆ ಜೂನ್ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ಯಾಕೆ ಈ ಡೇಟ್ ಸ್ವಲ್ಪ ಮುಂದುವರಿದೆ? ಯಾಕಂದರೆ ಈ ಮಂತು ಈ 29th 30th ರಿಲೀಸ್ ಆಗಬೇಕಾಗಿತ್ತು. ಯಾಕೆ ಮುಂದೆ ಹಾಕ್ಕೊಂಡ್ರಿ ಸರ್? ನಾವು ಟೋಟಲ್ ಟೀಮ್ ಸರ್ ಫಸ್ಟು ಯೋಚನೆ ಮಾಡಿದ್ದು ನಾವು ಒಂದು ಇದು ವಾಟ್ ಯು ಕಾಲ್ ಮೇಕಿಂಗ್ ವಿಡಿಯೋ ಒಂದು ಲಾಂಚ್ ಮಾಡ್ತೀವಿ, ಡೇಟ್ ಹಾಕ್ತೀವಿ. ಹಾಕಿದ ತಕ್ಷಣ ನಮಗೆ ನಮ್ಮ ದೇಶದ್ದು ಸಮಸ್ಯೆ ಎಲ್ಲ, ಪಾಕಿಸ್ತಾನ ಇಂಡಿಯಾದ ಒಂದಿಷ್ಟು ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಾಗ ಖಂಡಿತ ನಾವು ಈ ದೇಶಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನಾವು ಖಂಡಿತ ಹೇಳಿದ್ವಿ ಎಲ್ಲ ನಮ್ಮ ಪ್ರೊಡ್ಯೂಸರ್ ಎಲ್ಲ ಕೂತ್ಕೊಂಡು, ಸರ್ ಈ ಟೈಮಲ್ಲಿ ನಾವು ಹೆಂಗೆ ಸರ್ ಸಿನಿಮಾ ಮಾಡ್ಕೊಂಡು ರಿಲೀಸ್ ಮಾಡ್ಕೊಂಡಲ್ಲ, ಬಿಟ್ಬಿಡಿ ಬೇಡ. ಸೊ ನಾವು ಮುಂದಕ್ಕೆ ಹೋದ್ವಿ. ಸರ್ ಬೇಡ, ಈಗ ಸದ್ಯಕ್ಕೆ ಬೇಡ, ಬಿಟ್ಬಿಡೋಣ, ಆಲೋಚನೆ ಬಿಟ್ಬಿಡೋಣ ಅಂತ. ಸೊ ಅದಾದಮೇಲೆ ಒಂದಿಷ್ಟು ಎಲ್ಲ ದೇವ್ರ ದಯೆ, ನಮ್ಮ ಯೋಧರು ಮಾಡಿರೋವಂಥ ಒಂದು ತ್ಯಾಗ ಎಲ್ಲ ನಮ್ಮ ಯೋಧರಿಗೆ ನಾನು ಫಸ್ಟು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದಾದಮೇಲೆ ಎಲ್ಲ ಒಂದಿಷ್ಟು ಸಬ್ಸೈಡ್ ಆದಮೇಲೆ ಸರಿ ಒಂದು ವಾರ ಮುಂದಕ್ಕೆ ಹೋಗೋಣ, ಇದೆಲ್ಲ ಇದಾಯ್ತಲ್ಲ. 30th ಅಂತ ಇತ್ತು. ಆಮೇಲೆ ನಮ್ಮ ಟೈಮ್ ಸಾಲಿಲ್ಲ, ಯಾಕಂದರೆ ನಿಲ್ಲಿಸ್ಬಿಟ್ವಿ ನಾವು ಪ್ರಮೋಷನ್ನು, ಟೋಟಲ್ ನಿಲ್ಲಿಸ್ಬಿಟ್ವಿ, 0 ಆಗ್ಬಿಡ್ತು. ಬೇಡ ಸಿನಿಮಾ ರಿಲೀಸ್ ಬೇಡ, ಮುಂದಕ್ಕೆ ಯಾವಾಗಲೂ ನೋಡೋಣ ಅಂತ ನಿಲ್ಲಿಸಿದ್ಮೇಲೆ ಮತ್ತೆ ಎಲ್ಲ ಸಬ್ಸೈಡ್ ಆದಮೇಲೆ ಮತ್ತೆ ಎತ್ಕೊಳ್ಳೋಣ. ಯಾಕಂದರೆ ಪ್ರೊಡ್ಯೂಸರ್ ಪಾಪ ಅದೇ ಹೇಳಿದ್ನಲ್ಲ, ನನ್ನ ಒಂದು ಏನು
ಬಿಸ್ನೆಸ್ ಇದೆ, ಅದ್ರ ಡಬಲ್ ಖರ್ಚು ಮಾಡಿದ್ದಾರೆ. ಅಲ್ಲಿ ಸಾಲ ಸೋಲ ಮಾಡ್ಕೊಂಡು, ಯಾಕಂದ್ರೆ ನಾನು ಒಬ್ಬ ನಿರ್ಮಾಪಕ, ನನಗೆ ಗೊತ್ತು ಎಷ್ಟು ಒಂದು ಕಷ್ಟ ಆಗುತ್ತೆ. ಮತ್ತು ಸರಿ ಆಯಿತು ಸರ್, ಒಂದು ವಾರ ಮುಂದಕ್ಕೆ ಹೋಗೋಣ ಅಂತೇಳಿ. ಸೊ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಡೇಟು ಮುಂದಕ್ಕೆ ಹೋದರೆ ಇನ್ನೂ ಪ್ರಚಾರ ಚೆನ್ನಾಗಾಗುತ್ತೆ, ಜನಕ್ಕೆ ರೀಚ್ ಆಗುತ್ತೆ ಅಂತೇಳಿ ಅದಕ್ಕೆ ಮುಂದೆ ಒಂದು ವಾರ ಮುಂದಕ್ಕೆ ಹೋದ್ವಿ. ಜೂನ್ 6 ರಿಲೀಸ್ ಮಾಡ್ತಿದ್ದೀವಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ದಯವಿಟ್ಟು ಮಿಸ್ ಮಾಡಬೇಡಿ. ಒಂದು ಅದ್ಭುತವಾದ ಒಂದು ಸಿನಿಮಾ ಮಾದೇವ. ಇದೇ ಜೂನ್ 6ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ. ತಮ್ಮೆಲ್ಲರ ಸಪೋರ್ಟು, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಮಾದವನಾಗಿರುವಂತಹ ವಿನೋದ್ ಪ್ರಭಾಕರ್ ಮಾತುಗಳು. ಕ್ಯಾಂಪರ್ಸನ್ ನ್ಯೂಸ್ದಾಗಿ ವಿಜಯ್ ಪಟ್ಟಿದ್ದಾರೆ. ಶೂಟ್ಸ್ ನ್ಯೂಸ್ ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.